ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ಮಂಡೇ. ಬ್ರೇಕ್ಫಾಸ್ಟ್ ಏನು ಮಾಡಿದ್ದೆ ಅಂದರೆ ನಮ್ಮ ಮನೇಲಿ ಇವತ್ತು ಚಪಾತಿ ಆ್ಯಂಡ್ ಪನ್ನೀರ್ ಮಸಾಲ ಮಾಡಿದ್ದೆ. ಸೊ ನಾನು ಇನ್ಮೇಲೆ ಅದನ್ನೆಲ್ಲ ತಿನ್ನಲ್ಲ. ನೋ ಜಂಕ್ ಫುಡ್, ನೋ ಆಯಿಲ್ ಫುಡ್ ಫಾರ್ ಸ್ವಲ್ಪ ದಿನ ಮಾಡೋಣ ಅಂದ್ಕೊಂಡಿದ್ದೀನಿ. ಹಬ್ಬ ಆಗಿದ್ದರಿಂದ ಏನು ಕರೆಕ್ಟಾಗಿ ಗುಡ್ ಫುಡ್, ಫ್ರೂಟ್ಸ್ ಏನೂ ಕರೆಕ್ಟಾಗಿ ನಾನು ತಿಂದೇ ಇಲ್ಲ. ತುಂಬ ಜಂಕ್ ಆಗೋಗಿದೆ ಅನ್ನಿಸಿದೆ. ಈ ವಾರ ಎಲ್ಲ ಈ ತಿಂಗಳೆಲ್ಲ ತುಂಬ ತಿಂದ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಹೆಲ್ತಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಇವತ್ತೇ ಸ್ಟಾರ್ಟ್ ಮಾಡಬಾರ್ದು ಅಂತ ಇವತ್ತೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಇವತ್ತು ಪೂರಿ ಮತ್ತು ಪನ್ನೀರ್ ಮಸಾಲ ತಿಂತಿಲ್ಲ, ಗಂಜಿ ಮಾಡ್ಕೊಂಡು ಕುಡಿಯೋಣ ಅಂತ ಬ್ರೇಕ್ಫಾಸ್ಟ್ಗೆ. ಸೊ ಬ್ರೇಕ್ಫಾಸ್ಟ್ ಗೊತ್ತಾಗತ್ತೆ, ಮಧ್ಯಾಹ್ನಕ್ಕೆ ಏನು ತಿಂತೀನಿ ಗೊತ್ತಿಲ್ಲ. ನಾನು ಇನ್ ಕೇಸ್ ಏನಾದ್ರು ಚೆನ್ನಾಗಿರೋದು ಮಾಡಿಕೊಂಡ್ರೆ ಐ ವಿಲ್ ಶೇರ್ ದ ರೆಸಿಪೀಸ್. ಸೊ ಸಿಗುವ ಆಮೇಲೆ. ಸೊ ನಾನಿಲ್ಲಿ ರಾಗಿ ಗಂಜಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೊಂದು 2.5 ಸ್ಪೂನ್ ರಾಗಿ ಹಿಟ್ಟು, ಸ್ವಲ್ಪ ಮೆಣಸು, ಸ್ವಲ್ಪ ಉಪ್ಪು, ಹಾಗೆ ನೀರು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಂಬಿಡ್ಬೇಕು. ಆಮೇಲೆ ಸ್ಟವ್ ಮೇಲೆ ಇಡಬೇಕು. ಸೊ ದಟ್ ಯಾಕೆಂದರೆ ಲಂಪ್ಸ್ ಬರಬಾರ್ದು ಅಂತ ಅಷ್ಟೇ. ಸೊ ಈಗ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಒಂದು 10 ಮಿನಿಟ್ಸ್ ಬೇಕಿದ್ದು ಬಾಯ್ಲ್ ಆಗೋಕ್ಕೆ. ಒಂದು ಗುಡ್ ಸ್ಮೆಲ್ ಬರುತ್ತೆ. ಸೊ ಆಗಿದೆ ಅಂತ. ಸೊ ಇದು ಕುಕ್ ಆದಮೇಲಿಂದ ನಾನು ಒಂದು ಬೌಲ್ಗೆ ರಾಗಿ ಗಂಜಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನೇನು ಎಕ್ಸ್ಟ್ರಾ ನಾನು ಆ್ಯಡ್ ಮಾಡ್ಕೊಳ್ಳಲ್ಲ. ಈರುಳ್ಳಿ ಎಲ್ಲ ನನಗೆ ಇಷ್ಟ ಆಗೋಲ್ಲ. ಸೊ ಮೊಸರು ವಿಲ್ ಬಿ ನೈಸ್ ಫಾರ್ ಮೀ ಅಷ್ಟೇ. ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ಹೊಟ್ಟೆನೂ ತುಂಬ ಫಿಲ್ ಆಗಿರೋ ಥರ ಫೀಲ್ ಆಗುತ್ತೆ. ನಾನಿಲ್ಲಿ 3 ಬಟರ್ ಫ್ರೂಟ್ ಹಣ್ಣು ತೊಗೊಂಡಿದ್ದೀನಿ. ಸೊ ಇದಕ್ಕೆ ಒಂದು 4 ಸ್ಪೂನ್ಸ್ ಆಫ್ ಶುಗರು. ಸಕ್ಕರೆ ಹಾಕಿಲ್ಲ ಅಂದರೆ ಆ್ಯಕ್ಚುಲಿ ಟೇಸ್ಟೇ ಇರಲ್ಲ ಕುಡಿಯೋಕ್ಕೆ ಜ್ಯೂಸು. ಹಾಗಾಗಿ ಸ್ವಲ್ಪ ಕಮ್ಮಿ ಇರಲಿ ಅಂತ ಒಂದು 4 ಸ್ಪೂನ್ಸ್ ಶುಗರ್ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು 1 ಗ್ಲಾಸ್ ಆಫ್ ಮಿಲ್ಕ್ ಹಾಕ್ಕೊಳ್ಳಿ. ಇದಕ್ಕೆ ನಾನು ಮಿಲ್ಕ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ 1.5 ಗ್ಲಾಸ್ ಮಿಲ್ಕ್ ಬೇಕಾಗತ್ತೆ ಇದಕ್ಕೆ. ಯಾಕಂದರೆ ಗ್ರೈಂಡ್ ಆದಮೇಲೆ ತುಂಬ ತಿಕ್ಕಾಗಿಬಿಡತ್ತೆ. ಸೊ ಆಮೇಲೆ ಬೇಕಾದ್ರೆ ನೀರು ಇಲ್ಲಾಂದರೆ ಹಾಲು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಬೋದು ತುಂಬ ತಿಕ್ಕಿದ್ರೆ. ಸೊ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. 1.5 ಗ್ಲಾಸ್ ಮಿಲ್ಕ್ಗೆ ನೋಡಿ ಎಷ್ಟು ತಿಕ್ಕಾಗಿದೆ. ಒಳ್ಳೆ ಸ್ಮೂತಿ ಥರ ಆಗಿದೆ. ಬೇಕಾದ್ರೆ ಇಷ್ಟ ಅಂದರೆ ಈ ಥರನೂ ಕನ್ಸ್ಯೂಮ್ ಮಾಡ್ಬೋದು ಸ್ಮೂತಿಯಾಗಿ. ಇಲ್ಲ ಜ್ಯೂಸೇ ಬೇಕು ಅಂದರೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಲು ಇಲ್ಲಾಂದರೆ ನೀರು ಆ್ಯಡ್ ಮಾಡ್ಕೋಬೋದು. ಸೊ ನನಗಿದು ಫೈನ್, ನಾವು ಸ್ಮೂತಿ ಥರನೇ ತೊಗೊಳ್ತೀನಿ ನಾನು ಇದನ್ನು. ಇದರಲ್ಲಿ ನಾನು ಒಂದು 1/2 ಬೌಲ್ ತೊಗೊಂಡಿದ್ದೀನಿ ಆವಾಗ ಬಟರ್ ಫ್ರೂಟ್ ಸ್ಮೂತಿ. ಈಗ ನಾನು ಸ್ಮೂತಿ ತಿಂದಿರೋದ್ರಿಂದ ಇನ್ನು ಒಂದು 2-3 ಅವರ್ಸ್ ನನಗೇನು ಹೊಟ್ಟೆ ಹಸಿಯಲ್ಲ. ಆ್ಯಕ್ಚುಲಿ ಫುಲ್ ಟಮಿ ಫುಲ್ ಆಗಿಬಿಟ್ಟಿದೆ ನನಗೆ. ಇನ್ನು ನಾನು ಏನೇ ತಿಂದ್ರೂ 2 o'clock ಇಲ್ಲ 3 o'clockಗೆ ಲಂಚ್ ಮಾಡ್ತೀನಿ. ಅದು ಗೊತ್ತಿಲ್ಲ ಏನು ತಿಂತೀನಿ ಅಂತ, ಬಟ್ ತೋರಿಸ್ತೀನಿ ಏನು ಮಾಡ್ಕೊಳ್ತೀನಿ ಅನ್ನೋದು. ಆ್ಯಕ್ಚುಲಿ ದೇವ್ರ ಸಾಮಾನು ತೊಳಿತಿದ್ದೆ, ಏನೋ ಒಂದು ತಲೆ ಉಳಿತು. ಸೊ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ನಿಮಗೆಲ್ಲರಿಗೂ. ಹಬ್ಬ ಆಗಿದ ತಕ್ಷಣ ಸ್ವಲ್ಪ ಜನ ಎಲ್ಲ ಲೇಝಿ ಆಗಿಬಿಡ್ತಾರೆ. ತುಂಬ ಕೆಲಸ ಆಗಿರೋದಲ್ಲ ಹಬ್ಬದಲ್ಲಿ, ಹಾಗಾಗಿ ಲೇಝಿ ಆಗಿರ್ತಾರೆ. ಸೊ ಅದೇ ಮಾಡೋದು ತಪ್ಪು. ಹಬ್ಬಕ್ಕೆ ಅಂದ್ಬಿಟ್ಟು ದೀಪ ತುಂಬ ಸಾಮಾನು ಯೂಸ್ ಮಾಡಿರ್ತೀವಲ್ಲ, ಅದರದ್ದೆಲ್ಲ ಜಿಡ್ಡೆಲ್ಲ ಹಾಗೆ ಕುತ್ಕೊಂಡ್ಬಿಟ್ಟು ನಮಗೆ ಆ್ಯಕ್ಚುಲಿ ಕಷ್ಟ ಆಗೋದು ವಾಶ್ ಮಾಡೋಕ್ಕೆ. ಅವಾಗಲೇ ವಾಶ್ ಮಾಡಿಬಿಟ್ರೆ ಸೊ ಕ್ಲೀನಾಗೂ ಇರುತ್ತೆ. ಸೊ ನನಗಂತೂ ಇವತ್ತು ಬೆಳಗ್ಗೆಯಿಂದ ಬರೀ ಕ್ಲೀನಿಂಗೇ ಆಗೋಗಿದೆ ದೇವ್ರ ಮನೆಯದು.
ಸೊ ಹಿಂದೆ ಕಾಣಿಸ್ತಿದೆ ಅನಿಸುತ್ತೆ. ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಒಂದು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ. ಸೊ ಏನಪ್ಪ ಟಿಪ್ ಅಂದರೆ, ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಈ ಥರ ಬಟ್ಟೆ ಮೇಲೆ ಹಾಕಿ ನೀರು ಸೋರಿದ ಮೇಲೆ ಒಂದು ಒಣಗಿದ ಬಟ್ಟೆಲಿ ಕ್ಲೀನಾಗಿ ಒರೆಸ್ಬಿಟ್ಟು ಅದನ್ನು ನಾವು ಪರ್ಚೇಸ್ ಮಾಡಿದಾಗ ಒಂದು ಟ್ರಾನ್ಸ್ಪರೆಂಟ್ ಕವರ್ ಕೊಟ್ಟಿರ್ತಾರಲ್ಲ, ಆ ಕವರಲ್ಲೇ ಎತ್ತಿಟ್ರೆ ನೆಕ್ಸ್ಟ್ ಯೂಸ್ಗೆ ತುಂಬ ಚೆನ್ನಾಗಿರುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ನ್ಯೂಸ್ ಪೇಪರಲ್ಲಿ ರ್ಯಾಪ್ ಮಾಡಿಡ್ತಾರೆ. ಸೊ ರ್ಯಾಪ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಅದರಲ್ಲಿರೋ ಕಾರ್ಬನ್ನೆಲ್ಲ ಸಿಲ್ವರ್ ಅಬ್ಸರ್ವ್ ಮಾಡುತ್ತೆ. ಸೊ ಅದೇ ಮಾಡೋ ತಪ್ಪು. ಯಾರೂ ನ್ಯೂಸ್ ಪೇಪರ್ನ ಯೂಸ್ ಮಾಡಬೇಡಿ. ವೈಟ್ ಕಲರ್ ಟ್ರಾನ್ಸ್ಪರೆಂಟ್ ಕವರ್ ಇರುತ್ತಲ್ಲ, ಅದರಲ್ಲಿ ರ್ಯಾಪ್ ಮಾಡಿಡಿ. ನೆಕ್ಸ್ಟ್ ಯೂಸ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಇದೆಲ್ಲ ರೀಸೆಂಟಾಗಂತೂ ನಾನು ತೊಗೊಂಡಿರೋದಲ್ಲ, ಎಲ್ಲ ಹಳೇದೇ. ಏನೂ ಜಿಡ್ಡಾಗಲಿ ಆ ಥರ ಎಲ್ಲ ಏನೂ ಆಗಿಲ್ಲ. ಅದೇ ಥರ ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಆ್ಯಕ್ಚುಲಿ. ಸೊ ನಾನು ಮಧ್ಯಾಹ್ನದ ಊಟಕ್ಕೆ ವೈಟ್ ರೈಸ್, ಹಾಗೆ ಅದಕ್ಕೆ ಬಸ್ಸಾರು, ಸ್ವಲ್ಪ ಕುಕುಂಬರ್, ಹಾಗೆ ಬೆಳಗ್ಗೆ ಮಾಡಿದ ಪನ್ನೀರ್ ಗ್ರೇವಿದು ಜಸ್ಟ್ ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರ್ ಸಿಕ್ಕಾಪಟ್ಟೆ ಒಳ್ಳೆಯದು. ಇಟ್ಸ್ ವೆರಿ ಹೈ ರಿಚ್ ಇನ್ ಪ್ರೋಟೀನ್. ಹಾಗಾಗಿ ಪನ್ನೀರ್ ಇಟ್ಸ್ ಗುಡ್ ಫಾರ್ ಹೆಲ್ತ್. ಸೊ ಇದಾಗಿತ್ತು ನನ್ನ ಲಂಚ್. ಹಲೋ, ಲಂಚ್ ಆಯಿತು ನಂದೀಗ. ತೋರಿಸಿದ್ನಲ್ಲ ಇವಾಗ ನಿಮಗೆಲ್ಲ ಏನೇನು ಅಂತ, ಅದನ್ನೇ ನಾನು ತಿಂದಿದ್ದೆ ಆ್ಯಕ್ಚುಲಿ. ದೆನ್ ಈಗ ಹೊರಗಡೆ ಹೋಗಬೇಕು. ನನ್ನ ಮಗನಿಗೆ ಬ್ಯಾಡ್ಮಿಂಟನ್ ಕ್ಲಾಸ್ ಇದೆ. ಅವ್ನಿಗೆ ಡ್ರಾಪ್ ಮಾಡಿ ನಾನು 1.5 hour ಪಾರ್ಕ್ ಹೋಗ್ತೀನಿ. ಸೊ ವಾಕಿಂಗ್ ಆಗುತ್ತೆ, ಪ್ಲಸ್ ಅಲ್ಲೇ ಸ್ವಲ್ಪ ಜಿಮ್ ಎಕ್ವಿಪ್ಮೆಂಟ್ಸ್ ಥರ ಇಟ್ಟಿರ್ತಾರಲ್ಲ ಪಾರ್ಕಲ್ಲಿ, ಅಲ್ಲೇ ಸ್ವಲ್ಪ ಎಲ್ಲ ಮಾಡಿಕೊಂಡು ಸ್ವಲ್ಪ ಬಾಡಿಗೆ ಏನು ಎಕ್ಸಸೈಸ್ ಕೊಡೋಣ ಇವತ್ತಿಂದ. ಯೂಶ್ವಲಿ ದಿನ ಹೋಗ್ತಿದ್ದೆ, ಬಟ್ ಸ್ವಲ್ಪ ದಿನ ಹೋಗೋಕ್ಕಾಗಿರಲಿಲ್ಲ ಪಾರ್ಕ್ಗೆ. ಇನ್ಮೇಲಿಂದ ಸ್ವಲ್ಪ ಕಂಟಿನ್ಯೂಸ್ ಆಗಿ ಹೋಗೋಣ ಅಂದ್ಕೊಂಡಿದ್ದೀನಿ. ದ್ಯಾಟ್ಸ್ ಇಟ್. ಸೊ ಈಗ ಟೈಮ್ ಬಂದು 4:30ಗೆ ನಾನು ಅವನಿಗೆ ಬ್ಯಾಡ್ಮಿಂಟನ್ ಕೋಚಿಂಗ್ ಕ್ಲಾಸ್ಗೆ ಡ್ರಾಪ್ ಮಾಡಬೇಕು. ಸೊ 6 o'clock ರಿಟರ್ನ್ ಆಗ್ತಾನೆ. ಆ ಟೈಮಲ್ಲಿ ನಾನು ನನ್ನ ಫ್ರೆಂಡ್ ಇಬ್ಬರು ವಾಕ್ ಹೋಗ್ತೀವಿ. ಅವ್ರ ಮಗನೂ ಸೇಮ್ ಇಬ್ಬರು ಒಟ್ಟಿಗೆ ಹೋಗ್ತಾರೆ. ಹಾಗಾಗಿ ಇಬ್ಬರು ಜೊತೆಗಿರ್ತೀವಲ್ಲ, ಸೊ ಮಾತಾಡಿಕೊಂಡು ಇಬ್ಬರು ವಾಕ್ ಮಾಡ್ತೀವಿ. ಸೊ ಇವತ್ತೇನಾಯ್ತಂದರೆ ನಾವು ಪಾರ್ಕ್ ಹೋಗಲಿಲ್ಲ, ಡೈರೆಕ್ಟು ಝುಡಿಯೋಗೆ ಹೋದ್ವಿ. ಸುಮ್ಮನೆ ಏನಾದರೂ ಇದೆಯಾ ಚೆಕ್ ಮಾಡೋಣ, ಹೊಸ ಥರ ಕಲೆಕ್ಷನ್ಸ್ ಬಂದಿದೆಯಾ ಅಂತ. ಸೊ ವೀಕ್ಲಿ ಒನ್ಸ್ ಟ್ವೈಸ್ ವಿಸಿಟ್ ಆಗ್ತಾನೆ ಇರ್ತೀವಿ ನಾವಿಬ್ಬರು ಇಲ್ಲಿಗೆ. ಸೊ ನೋಡ್ಕೊಂಡು ಏನೂ ತೊಗೋಬಾರ್ದು ಅಂದ್ಕೊಂಡೆ, ಬಟ್ ಸ್ಟಿಲ್ ಏನಾದರೂ ಒಂದು ತೊಗೊಂಡು ಹೋದೆ ಮನೆಗೆ. ಸೊ ಅದು ಮುಗಿಸ್ಕೊಂಡು ಆ್ಯಸ್ ಯೂಶ್ವಲ್ ಪಾರ್ಕಿಗೆ ಬಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಎಕ್ಸಸೈಸ್ ಮಾಡಿ ಮಾತಾಡಿಕೊಂಡು ರಿಟರ್ನ್ ಮನೆಗೆ ಹೊರಟ್ವಿ. ಸೊ ಇಲ್ಲಿಂದ ರಿಟರ್ನ್ ಆದಮೇಲೆ ನಂಗೆ ಮತ್ತೆ ಇನ್ನೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ಮಗನಿಗೆ ಓದಿಸ್ಬೇಕಾಗಿತ್ತು. ಸೊ ನೈಟ್ ಇದು ನಾನು 8 o'clockಗೆ ಲಾಸ್ಟ್ ಮೀಲ್ ನಂದು ಇವತ್ತಂದು. ರವೆ ರೊಟ್ಟಿಗೆ ಸ್ವಲ್ಪ ತುಪ್ಪ ಹಾಗೆ ಪಿಕ್ಕಲ್ ಹಾಕ್ಕೊಂಡಿದ್ದೆ. ಇಷ್ಟೇ ನನ್ನ ಊಟ ಆಗಿತ್ತು ಆ್ಯಕ್ಚುಲಿ. ಸೊ ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮಾರ್ನಿಂಗ್ ಟು ನೈಟ್ ರೊಟೀನ್ ಏನಿದೆ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೋರಿಸಿದ್ದೀನಿ. ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.